ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೊಸದಾಗಿ ರಿಲೀಸ್ ಆಗಿರೋ ಒಂದು ವೆರಿ ಡಿಫ್ರೆಂಟ್ ಕಾಮಿಡಿ ಮತ್ತು ಹಾರರ್ ಮಿಕ್ಸ್ ಆಗಿರುವ ಸೂ ಫ್ರಮ್ ಸೋ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋಣ. ನಿನ್ನೆ ತಾನೇ ಡ್ರಾಪ್ ಆಗಿರೋ ಈ ಟ್ರೈಲರ್ ಏನೆಲ್ಲ ವಿಶೇಷತೆಗಳನ್ನ ಹೊಂದಿದೆ, ಯಾಕೆ ಇದು ನೋಡ್ಲೇಬೇಕು, ಬನ್ನಿ ವಿವರವಾಗಿ ನೋಡೋಣ. ಸ್ನೇಹಿತರೆ, ರಾಜ್ ಬಿ ಶೆಟ್ಟಿ ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವಿಭಿನ್ನ ಅಲೆ ಸೃಷ್ಟಿಸಿದ ನಿರ್ದೇಶಕ, ನಟ ಅಂತ ಗೊತ್ತು. ಅವರ ಗರುಡ ಗಮನ, ವೃಷಭ ವಾಹನ, ಒಂದು ಮೊಟ್ಟೆಯ ಕಥೆ ಇವೆಲ್ಲ ಒಂದು ರೀತಿ ಯುನೀಕ್. ಈಗ ಅವರ ಬ್ಯಾನರ್ನಿಂದ ಬಂದಿರುವ ಸೂ ಫ್ರಮ್ ಸೋ ಸಿನಿಮಾದ ಟ್ರೈಲರ್ ನೋಡಿದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಏನೋ ಮಜಾ ಇದೆ ಅನ್ನಿಸ್ತು. ಅದರಲ್ಲೂ ಆ ಕರಾವಳಿ ಭಾಷೆ, ವಿಚಿತ್ರ ಸೌಂಡ್ಗಳು ಮತ್ತೆ ಕಾಮಿಡಿ ಜೊತೆಗೆ ಹಾರರ್ ಮಿಕ್ಸ್ ಆಗಿರೋದು ಟ್ರೈಲರ್ ಒಂದೇ ಸಮನೆ ಸದ್ದು ಮಾಡ್ತಾ ಇದೆ. ಸೂ ಫ್ರಮ್ ಸೋ ಅನ್ನೋ ಹೆಸರು ಕೇಳಿದಾಗ ಇದೇನಪ್ಪಾ ಅಂತ ಅನ್ಸುತ್ತೆ ಅಲ್ವಾ? ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗತ್ತೆ ಇದೊಂದು ಕರಾವಳಿ ಭಾಗದಲ್ಲಿ ನಡೆಯುವ ಕಥೆ. ಇಲ್ಲಿ ಸುಲೋಚನಾ ಫ್ರಮ್ ಸೋಮೇಶ್ವರ ಅನ್ನೋ ಒಂದು ಹೆಸರನ್ನು ಬಳಸಿದ್ದಾರೆ. ಅದೊಂದು ದೆವ್ವದ ಕಥೆನೋ ಅಥವಾ ಏನೋ ಒಂದು ಅತೀಂದ್ರಿಯ ಶಕ್ತಿಯ ಬಗ್ಗೆ ಇರಬಹುದು. ಟ್ರೈಲರ್ ನಿರ್ದೇಶನದ ಸಿನಿಮಾ. ಇನ್ನು ನಿರ್ಮಾಣದ ಬಗ್ಗೆ ಹೇಳೋದಾದ್ರೆ ಇದನ್ನು ರಾಜ್ ಬಿ ಶೆಟ್ಟಿ ಅವರ ಲೈಟರ್ ಬುದ್ಧ ಫಿಲ್ಮ್ಸ್ ನಿರ್ಮಿಸಿದೆ. ರಾಜ್ ಬಿ ಶೆಟ್ಟಿ ಬ್ಯಾನರ್ ಅಂದಮೇಲೆ ಒಂದು ಕಾಂಟೆಂಟ್ಗೆ ಮಹತ್ವ ಕೊಡುವ ಸಿನಿಮಾ ಆಗಿರುತ್ತೆ ಅನ್ನೋ ಭರವಸೆ ಇರುತ್ತೆ. ಜೊತೆಗೆ 19 ವರ್ಷದ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಮತ್ತು ಮೊದಲ ಬಾರಿಗೆ ಪ್ರೊಡಕ್ಷನ್ ಡಿಸೈನರ್ ಆಗಿರುವ ಸುಷ್ಮಾ ನಾಯಕ್ ಅಂತಹ ಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿದ್ದಾರೆ. ಇದು ಕನ್ನಡ ಸಿನಿಮಾಗೆ ಹೊಸ ಶಕ್ತಿಯನ್ನು ತುಂಬುವ ಪ್ರಯತ್ನ ಅಂತ ಹೇಳ್ಬೋದು. ಟ್ರೈಲರ್ ಡೀಟೇಲ್ಡ್ ಅನಾಲಿಸಿಸ್. ಏನೇನಿದೆ ಇದರಲ್ಲಿ? ಜಾನರ್ ಮಿಶ್ರಣ. ಇದೊಂದು ಹಾರರ್ ಕಾಮಿಡಿ ಸಿನಿಮಾ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಟ್ರೈಲರ್ನಲ್ಲಿ ಭಯಪಡಿಸುವ ಸನ್ನಿವೇಶಗಳು, ವಿಚಿತ್ರ ಶಬ್ದಗಳು ಮತ್ತೆ ಅದೇ ಕ್ಷಣಕ್ಕೆ ಬರುವ ಹಾಸ್ಯ ಸನ್ನಿವೇಶಗಳು ನಗ್ಸತ್ತೆ. ಹಾರರ್ ಸಿನಿಮಾಗಳಿಗೆ ಇನ್ಮುಂದೆ ನಾವೇನಾದ್ರೂ ನಗ್ತೀವಾ ಅಂತ ಅನ್ಸುತ್ತೆ. ಕರಾವಳಿ ಹಿನ್ನೆಲೆ ಮತ್ತು ಸಂಸ್ಕೃತಿ. ಸಿನಿಮಾ ಕರಾವಳಿ ಪ್ರದೇಶದಲ್ಲಿ ನಡೆಯೋದ್ರಿಂದ ಅಲ್ಲಿನ ಭಾಷೆ, ಜನರ ರೀತಿ ರಿವಾಜುಗಳು, ಹಳ್ಳಿ ಜೀವನ ಶೈಲಿಯನ್ನ ಬಹಳ ನೈಜವಾಗಿ ತೋರಿಸಿದ್ದಾರೆ. ಇದು ಸಿನಿಮಾಗೆ ಒಂದು ತಾಜಾ ಅನುಭವ ನೀಡುತ್ತದೆ. ಅನಿರೀಕ್ಷಿತ ಸನ್ನಿವೇಶಗಳು. ಟ್ರೈಲರ್ ಶುರುವಾಗುವುದೇ ವಿಚಿತ್ರ ಬಾಗಿಲು ತಟ್ಟುವ ಶಬ್ದದಿಂದ. ನಂತರ ನಡೆಯುವ ಘಟನೆಗಳು ಎಲ್ಲರನ್ನೂ ಆತಂಕಕ್ಕೆ ನೂಕ್ತವೆ. ಭೂತ ಅಥವಾ ದೆವ್ವವನ್ನ ಹೊರಹಾಕಲು ರವಿ ಅಣ್ಣ ಮತ್ತು ಅವರ ಸ್ನೇಹಿತರು ಮಾಡುವ ಪ್ರಯತ್ನಗಳು ನಗೆಪಾಟಲಾಗಿಸುವಂತಿವೆ. ಕಾಮಿಡಿ ಟೈಮಿಂಗ್. ಹಾಸ್ಯ ಸನ್ನಿವೇಶಗಳು ಮತ್ತು ಡೈಲಾಗ್ಗಳು ತುಂಬಾ ನ್ಯಾಚುರಲ್ ಆಗಿ ಮೂಡಿಬಂದಿವೆ. ಅದರಲ್ಲೂ ಆ ಕರಾವಳಿ ಆಡು ಭಾಷೆ ಕಾಮಿಡಿಗೆ ಮತ್ತಷ್ಟು ಫ್ಲೇವರ್ ನೀಡಿದೆ. ದೃಶ್ಯ ವೈಭವ ಮತ್ತು ಬಿಜಿಎಂ. ಸಿನಿಮಾಟೋಗ್ರಫಿ ಉತ್ತಮವಾಗಿದೆ. ರಾತ್ರಿ ಸೀನ್ಗಳು ಹಾರರ್ ಫೀಲ್ ಕೊಡ್ತವೆ. ಹಗಲಿನ ದೃಶ್ಯಗಳು ನೈಜತೆಯನ್ನು ಕಾಪಾಡಿವೆ. ಬಿಜಿಎಂ ಭಯ ಮತ್ತು ಹಾಸ್ಯ ಎರಡನ್ನೂ ಸಮತೋಲನದಲ್ಲಿ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ. ಸಸ್ಪೆನ್ಸ್ ಮತ್ತು ಕುತೂಹಲ. ಸುಲೋಚನಾ ಫ್ರಮ್ ಸೋಮೇಶ್ವರ ಯಾರು? ಏನದು ವಿಚಿತ್ರ ಶಬ್ದಗಳು? ಈ ಪ್ರಶ್ನೆಗಳು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸ್ತವೆ. ಕಥೆ ಹೇಗೆ ತಿರುವು ಪಡೆಯುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕೆ ಈ ಸಿನಿಮಾ ನೋಡ್ಬೇಕು? ರಾಜ್ ಬಿ ಶೆಟ್ಟಿ ಟಚ್. ಅವರ ಬ್ಯಾನರ್ನಿಂದ ಬಂದಿರೋದ್ರಿಂದ ಕಥೆ ಮತ್ತು ನಿರೂಪಣೆಯಲ್ಲಿ ಹೊಸತನ ಇರುತ್ತೆ ಅನ್ನೋ ಭರವಸೆ ಇದೆ. ಹಾರರ್ ಕಾಮಿಡಿ ಜಾನರ್. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಬೈ ಫಾರ್ ನೌ.